ನಮಸ್ಕಾರ. ಏಫಿಡ್ಸ್ ಅಂದ್ರೆ ನಮ್ಮ ಸಸ್ಯ ಹೇನು. ರೈತರಿಗೆಲ್ಲ ಹೆಸರು ಕೇಳಿದ್ರೆ ಸಾಕು ಒಂಥರ ತಲೆನೋವು ಶುರುವಾಗುತ್ತೆ ಅಲ್ವಾ? ಆದ್ರೆ ಒಂದು ವಿಷಯ ಗೊತ್ತಾ, ಈ ಪುಟ್ಟ ಜೀವಿಗಳು ಒಂದೊಂದು ಬೆಳೆಗೆ ಕೊಡುವ ಕಾಟ ಇದೆಯಲ್ಲ, ಅದು ಒಂದೊಂದು ಥರ ಇರುತ್ತೆ. ಹಾಗಾದ್ರೆ ಬನ್ನಿ, ಈ ಸಲದ ನಮ್ಮ ವಿಶ್ಲೇಷಣೆಯಲ್ಲಿ ಬೇರೆ ಬೇರೆ ಬೆಳೆಗಳ ಮೇಲೆ ಈ ಏಫಿಡ್ಸ್ ಮಾಡುವ ಹಾನಿಯನ್ನ ಹೇಗೆ ಗುರುತಿಸೋದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ನೋಡಿ, ಎಲ್ಲಾ ಬೆಳೆಗೂ ಒಂದೇ ಮಂತ್ರ ಅಂತ. ಅಬ್ಬಬ್ಬಾ, ಈ ಒಂದು ಮಾತಲ್ಲೇ ಎಷ್ಟೊಂದು ನೋವಿದೆ ಅಲ್ವಾ? ರೈತರು ಯಾವ ಬೆಳೆನೇ ಬೆಳೀಲಿ, ಈ ಏಫಿಡ್ಸ್ ಕಾಟ ಮಾತ್ರ ತಪ್ಪಿದ್ದೇ ಇಲ್ಲ. ಇದು ಎಷ್ಟು ದೊಡ್ಡ ತಲೆನೋವು ಅನ್ನೋದಕ್ಕೆ ಈ ಒಂದೇ ಒಂದು ವಾಕ್ಯ ಸಾಕು. ಸರಿ, ಹಾಗಾದ್ರೆ ಇನ್ನೇಕೆ ತಡ? ನಮ್ಮ ಹೊಲಗಳಲ್ಲಿ ಅಡ್ಗೆ ಕೂತು ಹಾವಳಿ ಇಡ್ತಿರೋ ಈ ಪುಟ್ಟ ರೌಡಿಗಳ ಜಾಡ್ ಹಿಡಿದು ಹೊರಡೋಣ ಬನ್ನಿ. ಇವು ಒಂದೊಂದು ಬೆಳೆಗೆ ಹೇಗೆಲ್ಲ ಕಂಟಕ ಆಗ್ತಿವೆ ಅನ್ನೋದನ್ನ ಒಂದು ಫೀಲ್ಡ್ ಇನ್ವೆಸ್ಟಿಗೇಷನ್ ಥರನೇ ನೋಡ್ಬಿಡೋಣ. ಸೊ, ನಮ್ಮ ತನಿಖೆಯ ಮೊದಲ ನಿಲ್ದಾಣ ಹತ್ತಿ ಮತ್ತೆ ಮೆಣಸಿನ್ಕಾಯಿ ಹೊಲ. ನೋಡಿ, ಎರಡು ಒಂದಕ್ಕೊಂದು ಸಂಬಂಧವೇ ಇಲ್ಲದ ಬೆಳೆಗಳು. ಆದ್ರೆ ಏಫಿಡ್ಸ್ ವಿಷಯಕ್ಕೆ ಬಂದ್ರೆ ಇವೆರಡರ ಸಂಕಟ ಮಾತ್ರ ಒಂದೇ. ಮೊದಲು ಹತ್ತಿ ಕಥೆ ನೋಡೋಣ. ಹತ್ತಿ ಬೆಳೆಗಾರರಿಗೆ ಏಫಿಡ್ಸ್ ಬಂತು ಅಂತಂದ್ರೆ ಅದು ಸಿಂಗಲ್ ಅಲ್ಲ, ಡಬಲ್ ಟೆನ್ಷನ್. ಯಾಕೆ ಗೊತ್ತಾ? ಒಂದು ಕಡೆ ಗಿಡ ಹಾಳಾಗತ್ತೆ ಅನ್ನೋ ಚಿಂತೆ, ಇನ್ನೊಂದು ಕಡೆ ಕಷ್ಟಪಟ್ಟು ಬೆಳೆದ ಹತ್ತಿಗೆ ಮಾರ್ಕೆಟ್ನಲ್ಲಿ ಬೆಳೆನೇ ಸಿಗಲ್ಲ ಅನ್ನೋ ಭಯ. ಅದಕ್ಕೆ ಇದನ್ನ ಅಂಟು ಹತ್ತಿಯ ಅವಾಂತರ ಅಂತ ಕರೆಯೋದು. ಹಾಗಾದ್ರೆ ಹತ್ತಿ ಗಿಡದಲ್ಲಿ ಇದನ್ನ ಪತ್ತೆ ಹಚ್ಚೋದು ಹೇಗೆ? ನೋಡಿ, ಲಕ್ಷಣಗಳು ತುಂಬಾನೇ ಕ್ಲಿಯರಾಗಿ ಕಾಣುತ್ತೆ. ಮೊದಲನೇದಾಗಿ, ಎಲೆಗಳೆಲ್ಲ ಒಂದು ಬಟ್ಲು ಥರ ಕೆಳಮುಖವಾಗಿ ಬಾಗಿರುತ್ತೆ. ಆಮೇಲೆ ಈ ಹೇನುಗಳು ಹನಿಡ್ಯೂ ಅಂತ ಒಂದು ಸಿಹಿ ದ್ರವ ಬಿಡುತ್ತಲ್ವಾ, ಅದು ಅರಳಿದ ಹತ್ತಿ ಮೇಲೆ ಬಿದ್ದು ಪೂರ್ತಿ ಅಂಟಂಟಾಗ್ಬಿಡುತ್ತೆ. ಅಷ್ಟಕ್ಕೆ ಮುಗಿಲಿಲ್ಲ, ಅದರ ಮೇಲೆ ಕಪ್ಪಗೆ ಬೂಸ್ಟ್ ಬೆಳೆದು ನಮ್ಮ ಬಿಳಿ ಬಂಗಾರದಂಥ ಹತ್ತಿ ಪೂರ್ತಿ ಕಪ್ಪಾಗುತ್ತೆ. ಇನ್ನು ಇದಕ್ಕೆ ಮಾರುಕಟ್ಟೆಯಲ್ಲಿ ಯಾರ್ತಾನೆ ಬೆಲೆ ಕೊಡ್ತಾರೆ ಹೇಳಿ? ಸರಿ, ಈಗ ಮೆಣಸಿನ್ಕಾಯಿ ಕಡೆ ಬರೋಣ. ಅಯ್ಯೋ, ಇಲ್ಲಿ ಏಫಿಡ್ಸ್ ಮಾಡೋ ಹಾನಿ ನೋಡಿದ್ರಂತೂ ಇಡೀ ಗಿಡಕ್ಕೆ ಪಾರ್ಶ್ವವಾಯು ಹೊಡೆದಿದ್ಯಾ ಅಂತ ಅನಿಸ್ಬಿಡುತ್ತೆ. ಯಾಕಂದ್ರೆ ಗಿಡದ ಬೆಳವಣಿಗೆ ಅಲ್ಲಿಗೆ ಸ್ಟಾಪ್, ನಿಂತಲ್ಲೇ ನಿಂತುಬಿಡುತ್ತೆ. ಆದ್ರೆ ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ವ್ಯತ್ಯಾಸವನ್ನ ಗಮನಿಸಲೇಬೇಕು. ಎಲೆ ಮುದುಳೋದನ್ನ ನೋಡಿ ಇದು ಆಫಿಡ್ಸ್ ಹಾವಳಿನ ಅಥವಾ ಥ್ರಿಪ್ಸ್ ಹಾವಳಿನ ಅಂತ ತುಂಬಾ ಜನರಿಗೆ ಕನ್ಫ್ಯೂಸ್ ಆಗುತ್ತೆ. ಅದಕ್ಕೊಂದು ಸಿಂಪಲ್ ಟ್ರಿಕ್ ಇದೆ, ನೆನ್ಪಿಟ್ಕೊಳ್ಳಿ. ಆಫಿಡ್ಸ್ ಇದ್ರೆ ಎಲೆಗಳು ಕೆಳಮುಖವಾಗಿ ಬಾಗುತ್ತೆ, ಅದೇ ಥ್ರಿಪ್ಸ್ ಇದ್ರೆ ದೋಣಿ ಥರ ಮೇಲ್ಮುಖವಾಗಿ ಮುದುರ್ಕೊಳ್ಳುತ್ತೆ. ಅದೆಷ್ಟು ಸುಲಭ ಅಲ್ವಾ ಪತ್ತೆ ಹಚ್ಚೋದು? ಹಾಗಾಗಿ ಮೆಣಸಿನ್ಕಾಯಿ ಗಿಡದಲ್ಲಿ ಎಲೆ ಕೆಳಗೆ ಬಾಗಿದೆ, ಗಿಡ ಕುಳ್ಳಗಾಗಿದೆ ಅಂದ್ರೆ ಅದು ಪಕ್ಕಾ ಏಫಿಡ್ಸ್ ಕೆಲ್ಸಾನೆ ಅಂತ ಅರ್ಥ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ ನೋಡಿ, ಇವು ಸುಮ್ಮನೆ ರಸ ಹೀರೋಗೋಲ್ಲ, ಜೊತೆಗೆ ಮೊಸೈಕ್ ವೈರಸ್ ಅನ್ನೋ ಡೇಂಜರಸ್ ವೈರಸ್ನ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹರಡೋ ಏಜೆಂಟ್ ಕೆಲ್ಸಾನೂ ಮಾಡ್ತವೆ. ಸರಿ, ನಮ್ಮ ತನಿಖೆ ಮುಂದುವರಿಯುತ್ತೆ. ಮುಂದಿನ ನಿಲ್ದಾಣ ದ್ರಾಕ್ಷಿ ಮತ್ತೆ ಟೊಮ್ಯಾಟೊ ತೋಟ. ಇಲ್ಲಿ ಕತೆ ಸ್ವಲ್ಪ ಬೇರೆನೇ ಇದೆ. ಯಾಕಂದ್ರೆ ಇಲ್ಲಿ ಏಫಿಡ್ಸ್ ನೇರವಾಗಿ ಗಿಡದ ಹೂವು ಮತ್ತು ಹಣ್ಣುಗಳ ಮೇಲೆಯೇ ಅಟ್ಯಾಕ್ ಮಾಡುತ್ತವೆ. ದ್ರಾಕ್ಷಿ ವಿಚಾರಕ್ಕೆ ಬಂದ್ರೆ ಈ ಏಫಿಡ್ಸ್ ಇದೆಯಲ್ಲ, ತುಂಬಾನೇ ಜಾಣ. ಗಿಡದ ಅತ್ಯಂತ ಸೂಕ್ಷ್ಮವಾದ ಜಾಗ ಯಾವುದಂತ ನೋಡಿ ಹೊಡೆಯುತ್ತೆ. ಅದೇ ಎಳೆ ಚಿಗುರು ಮತ್ತೆ ಹೂವಿನ ಗೊಂಚಲುಗಳು. ಅಂದ್ರೆ ಗಿಡದ ಭವಿಷ್ಯವನ್ನೇ ಚೀಟಿ ಹಾಕಿದಾಗತ್ತೆ. ಇದ್ರ ಪರಿಣಾಮ ಏನು ಗೊತ್ತಾ? ಎಲೆಗಳು ಮುದುರ್ಕೊಂಡು ಸರಿಯಾಗಿ ಅರಳೋದೇ ಇಲ್ಲ. ಹೂವಿನ ಗೊಂಚಲುಗಳಲ್ಲಿ ರಸ ಹೀರ್ಬಿಡೋದ್ರಿಂದ ಕಾಯಿ ಕಟ್ಟೋಕ್ಕೂ ಮೊದಲೇ ಹೂಗಳೆಲ್ಲ ಉದುರಿ ಹೋಗುತ್ತೆ. ಒಂದು ವೇಳೆ ಕಷ್ಟಪಟ್ಟು ಕಾಯಿ ಕಟ್ಟಿದ್ರೂ ಅದರ ಮೇಲೆ ಕಪ್ಪು ಮಸಿ ಥರ ಬೂಸ್ಟ್ ಬೆಳೆದು ದ್ರಾಕ್ಷಿಯ ಮಾರ್ಕೆಟ್ ವ್ಯಾಲ್ಯೂ ಪೂರ್ತಿ ಡೌನ್ ಆಗ್ಬಿಡುತ್ತೆ. ಸರಿ, ಈಗ ಟೊಮ್ಯಾಟೊ ಕಥೆ ಕೇಳಿ. ಟೊಮ್ಯಾಟೊದಲ್ಲಿ ಏಫಿಡ್ಸ್ ಬಂತು ಅಂದ್ರೆ ಅದರ ಮೊದಲ ಲಕ್ಷಣನೇ ಗಿಡಕ್ಕೆ ಸುಸ್ತಾದ ಹಾಗೆ ಆಗೋದು, ಅಂದ್ರೆ ನಿಶಕ್ತಿ. ಎಲೆಗಳೆಲ್ಲ ಹಳದಿಯಾಗುತ್ತೆ, ಜೊತೆಗೆ ಇಡೀ ಗಿಡನೇ ರೋಗಗಳ ಒಂದು ಗೂಡಾಗ್ಬಿಡುತ್ತೆ. ಅದಕ್ಕೆ ಇದನ್ನ ಹಳದಿ ಎಲೆಯ ಹಾವಳಿ ಅಂತ ಹೇಳೋದು. ಮೊದಲಿಗೆ ಎಲೆಗಳು ಹಳದಿಯಾಗಿ ಬಾಡಿ ಹೋಗುತ್ತೆ. ಅಷ್ಟೇ ಅಲ್ಲ, ಮೆಣಸಿನ್ಕಾಯಿಯಲ್ಲಿ ನೋಡಿದ ಹಾಗೆ ಇಲ್ಲೂ ಕೂಡ ಕುಕುಂಬರ್ ಮೊಸೈಕ್ ವೈರಸ್ನಂತಹ ವೈರಸ್ಗಳನ್ನ ಹರಡೋ ಕೆಲಸ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಗಿಡ ನೋಡೋಕೆ ಸ್ವಲ್ಪ ಚೆನ್ನಾಗಿದೆ ಅನ್ಸಿದ್ರೂ ಅದಕ್ಕೆ ಕಾಯಿ ಬಿಡೋ ಶಕ್ತಿನೇ ಇರಲ್ಲ. ಒಂದು ವೇಳೆ ಬಿಟ್ರೂ ಕಾಯಿಗಳು ಸಣ್ಣದಾಗಿ ಆಕಾರನೇ ಇಲ್ಲದ ಹಾಗೆ ವಿಕಾರವಾಗಿರುತ್ತೆ. ಸರಿ, ನಮ್ಮ ಫೀಲ್ಡ್ ಇನ್ವೆಸ್ಟಿಗೇಷನ್ನ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈಗ ಬದನೆ ಮತ್ತು ಶೇಂಗಾ, ಈ ಎರಡೂ ಬೆಳೆಗಳಲ್ಲಿ ಇವುಗಳ ಹಾವಳಿ ಹೇಗಿರುತ್ತೆ ಅಂತ ನೋಡ್ಬಿಡೋಣ. ಮೊದಲು ಬದನೆ ಗಿಡದ ಎಲೆಗಳು ದೊಡ್ಡದಾಗಿ ಅಗಲವಾಗಿರುತ್ತೆ ಅಲ್ವಾ? ಅದಕ್ಕೆ ಈ ಏಫಿಡ್ಸ್ಗಳಿಗೆ ಅಡಗಿ ಕೋರಕ್ಕೆ ಇದಕ್ಕಿಂತ ಒಳ್ಳೆ ಜಾಗ ಬೇಕೇ? ಇದು ಅವುಗಳಿಗೊಂದು ಸ್ವರ್ಗ ಇದ್ದಾಗೆ. ಎಲೆಗಳ ಕೆಳಗೆ ನೋಡಿದ್ರೆ ತಮ್ಮ ಇಡೀ ಸಂಸಾರವನ್ನೇ ಹೂಡಿರ್ತವೆ. ಸುಮ್ನೆ ಒಂದು ಬದನೆ ಗಿಡದ ಎಲೆನ ತಿರು ನೋಡಿ, ಅಬ್ಬಬ್ಬಾ,
ನೂರಾರು ಕಪ್ಪು ಅಥವಾ ಹಸಿರು ಹೇನುಗಳು ಗುಂಪು ಗುಂಪಾಗಿ ಕಾಣಿಸುತ್ತೆ. ಇವು ಎಲೆಯಲ್ಲಿರೋ ರಸವನ್ನೆಲ್ಲ ಪೂರ್ತಿಯಾಗಿ ಹೀರ್ಬಿಡೋದ್ರಿಂದ ಪಾಪ ಎಲೆಗಳು ಹಳದಿಯಾಗಿ ಒಣಗಿ ಉದುರಿ ಹೋಗುತ್ತೆ. ಈಗ ನೀವೇ ಹೇಳಿ, ಗಿಡಕ್ಕೆ ಅಡುಗೆ ಮಾಡೋಕೆ ಎಲೆನೇ ಇಲ್ಲ ಅಂದಮೇಲೆ ಇಳುವರಿ ಎಲ್ಲಿಂದ ಬರಬೇಕು? ಇಳುವರಿ ಫುಲ್ ಡೌನ್. ಇನ್ನು ಕೊನೆಯದಾಗಿ ಶೇಂಗಾ. ಇಲ್ಲಿ ಏಫಿಡ್ಸ್ ಮಾಡೋ ಹಾನಿ ಇದೆಯಲ್ಲ, ಅದು ತುಂಬಾನೇ ವಿಚಿತ್ರ, ಅಷ್ಟೇ ವಿನಾಶಕಾರಿ ಕೂಡ. ಯಾಕಂದ್ರೆ ಇವು ನೇರವಾಗಿ ಗಿಡವನ್ನ ತಿನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಮಾರಣಾಂತಿಕ ವೈರಸ್ ಹರಡೋ ಮೂಲಕ ಇಡೀ ಬೆಳೆಗೆ ಕಂಟಕಪ್ರಾಯವಾಗುತ್ತೆ. ಹೌದು, ಇವು ಶೇಂಗಾದಲ್ಲಿ ರೋಸೆಟ್ ಡಿಸೀಸ್ ಅನ್ನೋ ಒಂದು ವೈರಸ್ ಹರಡುತ್ತೆ. ಇದರ ಲಕ್ಷಣ ಏನು ಅಂದರೆ, ಗಿಡದ ಬೆಳವಣಿಗೆ ಪೂರ್ತಿ ನಿಂತುಹೋಗಿ ಎಲೆಗಳೆಲ್ಲ ಒಟ್ಟಿಗೆ ಗುಂಪಾಗಿ ಗಿಡ ನೋಡೋಕ್ಕೆ ಒಂದು ಬುಟ್ಟಿ ತರಹ ಕಾಣಿಸುತ್ತೆ. ಈ ರೋಗ ಬಂತು ಅಂದರೆ ಮುಗಿತೋ, ಆ ಗಿಡದಲ್ಲಿ ಒಂದೇ ಒಂದು ಕಡಲೆಕಾಯಿನೂ ಹಿಡಿಯೋದಿಲ್ಲ. ಅಂದರೆ ಬೆಳೆ 100ಕ್ಕೆ 100 ನಷ್ಟ. ಸರಿ, ಇಷ್ಟೊತ್ತು ನಾವು ಬೇರೆ ಬೇರೆ ಬೆಳೆಗಳಲ್ಲಿ ಏಫಿಡ್ಸ್ ಹಾವಳಿ ಹೇಗಿರುತ್ತೆ ಅಂತ ನೋಡಿದ್ವಿ. ಈಗ ಯಾವುದೇ ಬೆಳೆ ಇರಲಿ, ಅದರಲ್ಲಿ ಏಫಿಡ್ಸ್ ಇದೆಯಾ ಇಲ್ವಾ ಅಂತ ಕಂಡಿಡಿಯಕ್ಕೆ ಒಂದು ಸಿಂಪಲ್ ಫಾರ್ಮುಲಾ ನೋಡೋಣ. ಇದು 3 ಸ್ಟೆಪ್ ಚೆಕ್, ತುಂಬಾನೇ ಸುಲಭ. ಸ್ಟೆಪ್ 1, ಎಲೆಗಳು ಕೆಳಮುಖವಾದಿ ಮುದುಡಿದ್ಯಾ ಅಂತ ನೋಡಿ. ಸ್ಟೆಪ್ 2, ಗಿಡವನ್ನ ಮುಟ್ಟಿ ನೋಡಿ, ಅಂಟಂಟಾಗಿದ್ಯಾ. ಸ್ಟೆಪ್ 3, ಗಿಡದ ಮೇಲೆ ಇರುವೆಗಳು ಓಡಾಡ್ತಿದಾವ. ಈ 3 ಲಕ್ಷಣಗಳು ಒಂದೇ ಕಡೆ ಕಾಣಿಸ್ತು ಅಂದ್ರೆ ನೀವು ಫಿಕ್ಸ್ ಆಗ್ಬಿಡಿ, ಅದು ಪಕ್ಕಾ ಏಫಿಡ್ಸ್ ಕೆಲ್ಸನೇ ಅಂತ. ನಿಮ್ಗೊಂದು ಬೋನಸ್ ಟಿಪ್ ಕೂಡ ಕೊಡ್ತೀನಿ. ಹೊಲದಲ್ಲಿ ಅಲ್ಲಲ್ಲಿ ಹಳದಿ ಬಣ್ಣದ ಅಂಟು ಬಲೆಗಳನ್ನ, ಅಂದ್ರೆ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸ್ ಅಂತಾರಲ್ಲ, ಅದನ್ನ ಇಟ್ಬಿಡಿ. ಕೀಟಗಳ ಹಾವಳಿ ಶುರುವಾದ ತಕ್ಷಣನೇ ನಿಮ್ಗೆ ಸಿಗ್ನಲ್ ಸಿಗ್ಬಿಡುತ್ತೆ. ಇದೊಂದು ಅರ್ಲಿ ವಾರ್ನಿಂಗ್ ಸಿಸ್ಟಮ್ ಇದ್ದಾಗೆ. ಸರಿ, ಈಗ ಹಾನಿಯನ್ನ ಹೇಗೆ ಗುರ್ತಿಸೋದು ಅಂತಂತೂ ತಿಳ್ಕೊಂಡ್ವಿ. ಆದ್ರೆ ಅಸಲಿ ಪ್ರಶ್ನೆ, ಇವುಗಳನ್ನ ಕಂಟ್ರೋಲ್ ಮಾಡೋದು ಹೇಗೆ? ಅದಕ್ಕೆ ಸಾವಯವ ವಿಧಾನನೂ ಇದೆ, ರಾಸಾಯನಿಕ ವಿಧಾನನೂ ಇದೆ. ಇದ್ರ ಬಗ್ಗೆ ಮಾಹಿತಿ ಬೇಕಾ? ಹಾಗಾದ್ರೆ ಖಂಡಿತ ತಿಳಿಸಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ.